ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ರೈತನ ಬಳಿ 7 ಕುದುರೆ ಒಂದು ಕತ್ತೆ ಇತ್ತು. ಅವನೇನು ಮಾಡ್ತಾ ಇದ್ದ, ಒಂದು 500 ಮೀಟರ್ ದೂರದಲ್ಲಿ ಮೇವನ್ನು ಹಾಕ್ತಾ ಇದ್ದ. ಆ ಮೇವನ್ನು ಕಂಡು ಕೂಡಲೇ ಅಷ್ಟೂ ಕುದುರೆಗಳು ಓಡಿ ಹೋಗಿ ಅವನ್ನು ತಿಂದುಬಿಡ್ತಾ ಇದ್ವು. ಕತ್ತೆ ಬರೋಷ್ಟರಲ್ಲಿ ಮೇವೆಲ್ಲ ಖಾಲಿ ಆಗ್ತಾ ಇತ್ತು. ಕತ್ತೆ ಉಪವಾಸದಿಂದ ಸಾಯ್ತಾ ಇತ್ತು. ಒಂದು ದಿನ ಯೋಚನೆ ಮಾಡ್ತಂತೆ, ಇಲ್ಲ, ನಾನೂ ಓಡಬೇಕು, ನಾನು ಕುದುರೆಗಳಿಗಿಂತ ಬೇಗ ಓಡಿ ನಾನೂ ತಿನ್ನಬೇಕು. ಆದರೆ ಸುಮ್ಮನೆ ನಿರ್ಧಾರ ತಗೊಂಡ್ರೆ ಸಾಕಾಗುತ್ತಾ? ಕಾರ್ಯರೂಪಕ್ಕೆ ತರಬೇಕಲ್ವಾ? ನಾಳೆನೇ ಓಡೋಕ್ಕೆ ಶುರು ಮಾಡ್ತಂತೆ. ಪ್ರತಿದಿನ ಓಡಿ 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 ಕೇವಲ ಹುಲ್ಲು ಹಾಕಿದಾಗ ಮಾತ್ರ ಅಲ್ಲ, ತನಗೆ ಬಿಡುವು ಸಿಕ್ಕಾಗೆಲ್ಲ ಓಡೋದನ್ನು ಕಲಿತಂತೆ. ಹೀಗೆ ಓಡ್ತಾ 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 ಒಂದು ದಿವಸ ಕುದುರೆಗಳ ವೇಗಕ್ಕೆ ಸರಿಸಮಾನವಾಗಿ ಇದೂ ಓಡಿ ಆ ಹುಲ್ಲತ್ರ ಹೋಗಿ ಕುದುರೆಗಳ ಜೊತೆಯಲ್ಲೇ ತಾನೂ ಹುಲ್ಲನ್ನು ತಿಂದು ಹೊಟ್ಟೆಯನ್ನು ತುಂಬಿಸ್ಕೋತಂತೆ. ಗೆಲುವು ಅನ್ನೋದು ಸುಲಭವಾಗಿ ಬರೋಲ್ಲ. ಗೆಲ್ಲಬೇಕು ಅನ್ನೋ ದೃಢ ಮನೋಭಾವ, ನಂತರ ಸತತ ಪ್ರಯತ್ನ, ಯಶಸ್ಸು ಸಿಗಲಿಲ್ಲ ಅಂತ ಕೊರಗದೆ ಇವತ್ತೆಲ್ಲ ನಾಳೆ ಸಿಗುತ್ತೆ ಅನ್ನೋ ಭರವಸೆ, ನಂಬಿಕೆಯಿಂದ ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುಂದುವರೆದಾಗ ನಮಗೆ ಗೆಲುವು ಖಂಡಿತ ಸಿಗುತ್ತೆ. ಏನು ಗೆಲುವು ಅಂತ ಹೇಳಿದರೆ, ಗೆದ್ದೇ ಗೆಲ್ಲಿಸುವ ರಹಸ್ಯಗಳ ಕೈಪಿಡಿ ಅಂತ ಹೇಳ್ತಾರೆ ಶೇಖರ್ ಗಣಗಲೂರು ಅವರು. ಶೇಖರ್ ಅವರು ವೃತ್ತಿಯಿಂದ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ತಮ್ಮ ಜೀವನಾನುಭವ ಏನಿದೆ ಅದನ್ನೆಲ್ಲವನ್ನು ಇಲ್ಲಿ ಸಂಗ್ರಹಿಸಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಗೆಲ್ಲೋದು ಹೇಗೆ? ಅದು ವೈಯಕ್ತಿಕ ಬದುಕೋ ಆಗಿರಬಹುದು, ಶೈಕ್ಷಣಿಕ ಬದುಕೋ ಆಗಿರಬಹುದು, ಔದ್ಯೋಗಿಕ ಬದುಕೋ ಆಗಿರಬಹುದು, ಯಾವುದೇ ಬದುಕೋ ಆಗಿರಬಹುದು. ಗೆಲ್ಲಬೇಕು ಅನ್ನೋ ನಿರ್ಧಾರವನ್ನು ನಾವು ತಗೊಂಡ್ರೆ ಹೇಗೆ ಆ ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯವಾಗಬೇಕು ಅನ್ನೋದನ್ನು ಇವರು ಒಟ್ಟು 3 ಭಾಗಗಳನ್ನು ಮಾಡಿ ಆ 3 ಭಾಗಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಮುಖ್ಯವಾಗಿ ಈ ಗೆಲುವಿನ ರಹಸ್ಯವನ್ನು ನಮಗೆ ತಿಳಿಸೋದಕ್ಕೆ ಅಲ್ಲಲ್ಲಿ ಅನೇಕ ಮಹಾನುಭಾವರ ಜೀವನ ಚರಿತ್ರೆಯ ಘಟನೆಗಳನ್ನು, ಕಥೆಗಳನ್ನು, ಪ್ರಸಂಗಗಳನ್ನು ಹೇಳ್ತಾ ಅದನ್ನು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವೇಕೆ ಗೆಲ್ಲುವುದಿಲ್ಲ ಅನ್ನೋದಕ್ಕೆ 108 ಕಾರಣಗಳನ್ನು ಇವರು ಪಟ್ಟಿ ಮಾಡ್ತಾರೆ. ಆ 108 ಕಾರಣಗಳನ್ನು ನೋಡ್ತು ಅಂದರೆ, ಅರೆ ಹೌದಲ್ವಾ, ತಪ್ಪು ನಮ್ಮ ಕಡೆನೇ ಇದೆ ಅಲ್ವಾ, ನಾವೇ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇಲ್ಲ ಅಲ್ವಾ, ಅರೆ ಹೀಗೆ ಮಾಡಬೇಕಲ್ವಾ, ನಾವೇ ನಮ್ಮನ್ನೇ ವಿಮರ್ಶಿಸಿಕೊಂಡು ತಿದ್ದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ 108 ಕಾರಣಗಳು. ಹಾಗಾಗಿ ಬದುಕಲ್ಲಿ ಗೆಲ್ಲಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ದಯವಿಟ್ಟು ಈ ಪುಸ್ತಕವನ್ನು ಒಮ್ಮೆ ನೋಡಿ, ಖಂಡಿತ ನಿಮಗೆ ಸಹಾಯವಾಗುತ್ತೆ. ಗೆದ್ದೇ ಗೆಲ್ಲಿಸುವ ರಹಸ್ಯಗಳ ಕೈಪಿಡಿ, ಶೇಖರ್ ಗಣಗಲೂರು ಅವರು ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು HD ಭಾರ್ಗವಿ ಅಂತ. ನಾನು ಹಾಸನದಿಂದ ಬಂದಿದ್ದೀನಿ. ನಾನು ನಿವೃತ್ತ ಸರ್ಕಾರಿ ನೌಕರಳು. ನನ್ನ ಹವ್ಯಾಸ ಪೇಪರ್ ಓದೋದು, TV ನೋಡೋದು, ರೇಡಿಯೋ ಕೇಳೋದು ಹಾಗೂ ತೋಟಗಾರಿಕೆಯಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಭಾರ್ಗವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಮರೇಶ್ ಭಜಂತ್ರಿ ಅಂತ. ನಾನು ಬೆಂಗಳೂರಿನ ನಿವಾಸಿಯಾಗಿದ್ದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಕ್ರಿಕೆಟ್ ಆಡುವುದು ಮತ್ತು ನೋಡುವುದು. ಅಮರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಕುಂತಲಾ ಶ್ರೀನಿವಾಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಿಂದ ಬಂದಿದ್ದೇನೆ. ಶಿಕ್ಷಕಿ ಹಾಗೂ ಕವಯಿತ್ರಿ. ಒಂದು ಕವನ ಸಂಕಲನ, 6 ವಾಹಕಿ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೇನೆ. ಕವಿತೆಯನ್ನು ಓದಿಮ್ಮ. ಚಂದನ. ತಟ್ ಹಂತ ಏಳಿ ಕಾರ್ಯಕ್ರಮದ ಸಾರಥಿಯಾಗಿ, ಹಳೆಬೇರು ಹೊಸ ಚಿಗುರಿನ ಕೊಂಡಿಯಾಗಿ, ಚಂದನದ ಘಮವನ್ನು ಎಲ್ಲೆಡೆ ಪಸರಿಸುತ್ತಿರುವ ದೂರದರ್ಶನ ಕೇಂದ್ರ DD ಚಂದನ ವಾಹಿನಿ. ಧನ್ಯವಾದಗಳು. ತುಂಬ ಸಂತೋಷ ಶಕುಂತಲಾ ಅವರೇ.
ನಮ್ಮ ಕಾರ್ಯಕ್ರಮದ ಬಗ್ಗೆ, ಕೇಂದ್ರದ ಬಗ್ಗೆ ಬಹಳ ಒಳ್ಳೆ ಮಾತನ್ನು ಹೇಳ್ತೀರಿ. ಧನ್ಯವಾದಗಳು. ಧನ್ಯವಾದ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಸ್ನೇಹಶೀಲ, ಸಿರಿಗೇರಿ ಯರಿಸ್ವಾಮಿ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಕುಂತಿಯು ತೇಲಿಬಿಟ್ಟ ಶಿಶು ಕರ್ಣ ಯಾವ ಯಾವ ನದಿಗಳ ಮೂಲಕ ಹಾದು ಅಧಿರಥನಿಗೆ ದೊರೆತ? ಆಯ್ಕೆಗಳನ್ನು ನೋಡೋಣ. ಚರ್ಮಣ್ವತಿ, ಅಶ್ವ, ಗಂಗಾ, ಯಮುನಾ. ಗಂಗಾ, ಯಮುನಾ, ಚರ್ಮಣ್ವತಿ, ಅಶ್ವ. ಹೇಳಿ ಭಾರ್ಗವಿ. ಸೆಕೆಂಡ್ ಒಂದು ಸರ್. ಎರಡನೇದು. ಆಯ್ಕೆ 3. ಅಶ್ವ, ಚರ್ಮಣ್ವತಿ, ಯಮುನಾ, ಗಂಗಾ. ಯಮುನಾ, ಗಂಗಾ, ಚರ್ಮಣ್ವತಿ, ಅಶ್ವ. ಹೇಳಿ ಶಕುಂತಲಾ. ಸರ್, ಆಯ್ಕೆ 3 ಅಶ್ವ, ಚರ್ಮಣ್ವತಿ, ಯಮುನಾ, ಗಂಗಾ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಶಕುಂತಲಾ ಅವರಿಗೆ ಸ್ನೇಹಶೀಲ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಚಲನಚಿತ್ರಗಳಲ್ಲಿ ನೇರವಾಗಿ ಗಂಗಾ ನದಿಯಲ್ಲಿ ಮಗುವನ್ನು ತೇಲಿ ಬಿಡುವಂಥ ವರ್ಣನೆ ಅಥವಾ ದೃಶ್ಯವನ್ನು ನೋಡ್ತೇವೆ. ಆದರೆ ಮೂಲ ಮಹಾಭಾರತವನ್ನು ಒಂದು ಸಲ ನೋಡ್ತು ಅಂತ ಹೇಳ್ತಂದ್ರೆ 4 ನದಿಗಳಲ್ಲಿ ಸಾಗಿ ಹೋಗುತ್ತೆ ಈ ಮಗು. ಅಶ್ವ ಅನ್ನೋದು ಮೂಲ ನದಿ. ಈ ನದಿಯಲ್ಲಿ ಮಗುವನ್ನು ಬುಟ್ಟಿಯಲ್ಲಿಟ್ಟು ತೇಲ್ಬಿಡ್ತಾಳೆ ಕುಂತಿ. ಅದು ಚರ್ಮಣ್ವತಿ, ಅಂದರೆ ಇವತ್ತು ಚಂಬಲ್ ರಿವರ್ ಅಂತ ಕರಿತೀವಿ. ಚಂಬಲ್ ಕಣಿವೆಯಲ್ಲಿ ಹರಿಯುತ್ತಲ್ಲ, ಆ ಚಂಬಲ್ ನದಿ ಆಗಿನ ಕಾಲದಲ್ಲಿ ಚರ್ಮಣ್ವತಿ ಅಂತ ಹೆಸರನ್ನು ಪಡೆದಿತ್ತು. ಆ ಅಶ್ವ ನದಿ ಈ ಚರ್ಮಣ್ವತಿಯನ್ನು ಸೇರುತ್ತೆ. ಚರ್ಮಣ್ವತಿ ಯಮುನಾ ನದಿಯ ಉಪನದಿ. ಯಮುನೆಗೆ ಬಂದು ಯಮುನಾ ಗಂಗಾ ನದಿಯ ಉಪನದಿ. ಆಮೇಲೆ ಗಂಗೆಗೆ ಬರುತ್ತೆ. ಹೀಗೆ ಕಥೆ ಸಾಗುತ್ತೆ. ಅದು ವಾಸ್ತವದಲ್ಲಿ ಅಧಿರಥನಿಗೆ ಚಂಪಾನಗರಿ ಅನ್ನೋ ಒಂದು ಪ್ರದೇಶದಲ್ಲಿ ಸಿಗುತ್ತೆ ಕರ್ಣ ಇರುವಂಥ ಆ ಬುಟ್ಟಿ ಮತ್ತೆ ಮಗು. ಮುಂದಿನ ಪುಸ್ತಕ ದೇವದೀಪ ಕವನ ಸಂಕಲನ, ಗಣಪತಿ ಕೊಂಡದ ಕುಳಿ ಬರೆದಿರುವಂಥದ್ದು. ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ನಗರೀಕರಣಗೊಂಡ ರಾಜ್ಯವು ಯಾವುದು? ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಕೇರಳ, ಉತ್ತರ ಪ್ರದೇಶ, ತಮಿಳುನಾಡು. ಮೊದಲಿಗೆ ಶಕುಂತಲಾ, ಆನಂತರ ಅಮರೇಶ್. ಸರ್, ಆಯ್ಕೆ 1 ಮಹಾರಾಷ್ಟ್ರ. ಹೇಳಿ ಅಮರೇಶ್. ಉತ್ತರ ಪ್ರದೇಶ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ತಮಿಳುನಾಡು ಆಗಿತ್ತು. ತಮಿಳುನಾಡಲ್ಲಿ 48.4% ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ 47.7% ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಳ್ಳಿಯನ್ನೆಲ್ಲ ಬಿಟ್ಟು ನಗರ ಪ್ರದೇಶಕ್ಕೆ ಬರ್ತಾ ಇರೋದು ಬಹಳ ಒಳ್ಳೆಯ ಲಕ್ಷಣ ಅಂತ ಮೇಲುನೋಟಕ್ಕೆ ಅನಿಸಿದ್ರು ಇದು ಅಷ್ಟು ಒಳ್ಳೆಯದಲ್ಲ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಸಮತೋಲನೆ ಇಲ್ಲದೆ ಹೋಯಿತು ಅಂದರೆ ನಗರ ಜನ, ಗ್ರಾಮಾಂತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನ ಬದುಕು ಅಸಹನೀಯವಾಗುತ್ತೆ, ರಾಷ್ಟ್ರದ ಬೆಳವಣಿಗೆ ಕುಂಠಿತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಕೂಜಾ ಎನ್ನುವ ಕಾದಂಬರಿ GK ಐತಾಳ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, 1857ರಲ್ಲಿ ನಡೆದ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಕೆಳಕಂಡ ಯಾರೂ ಭಾಗವಹಿಸಲಿಲ್ಲ? ಆಯ್ಕೆಗಳನ್ನು ನೋಡೋಣ. ಭಗತ್ ಸಿಂಗ್, ತಾತ್ಯಾ ಟೋಪಿ, ನಾನಾ ಸಾಹೇಬ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮೊದಲಿಗೆ ಶಕುಂತಲಾ, ಆನಂತರ ಅಮರೇಶ್. ನಾನಾ ಸಾಹೇಬ್ ಭಾಗವಹಿಸಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹೇಳಿ ಅಮರೇಶ್. ಭಗತ್ ಸಿಂಗ್. ಉತ್ತರವನ್ನು ನೋಡೋಣ. ಭಗತ್ ಸಿಂಗ್ ಸರಿಯಾದ ಉತ್ತರ. ಕೂಜಾ ಎನ್ನುವ ಈ ಕಾದಂಬರಿ ಕೃತಿಯನ್ನು ಅಮರೇಶ್ ಅವರಿಗೆ ಕೊಟ್ಟಿದ್ದೇನೆ.
ಭಗತ್ ಸಿಂಗ್ 1907ರಲ್ಲಿ ಹುಟ್ಟುತ್ತಾರೆ. ಹುಟ್ಟಿ 1931ರಲ್ಲಿ ಅವರು ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ. ಅವರು ಬದುಕಿದ್ದು ಕೇವಲ 23 ವರ್ಷ ಅಷ್ಟೇ. 1907ರಲ್ಲಿ ಹುಟ್ಟದ್ದು. ಆದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದು 1857ರಲ್ಲಿ. ವಿಭಿನ್ನ ಕಾಲಮಾನಗಳಲ್ಲಿ ಇದ್ದವರು. ಆದರೆ ಈ ಉಳಿದ 3 ಜನ ಯಾರಿದ್ದಾರೆ, ತಾಂತ್ಯಾ ಟೋಪೆ, ಭಗತ್ ಸಿಂಗ್ ಹಾಗೂ ನಾನಾ ಸಾಹೇಬ್ ಅವರು, ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಮುಂದಿನ ಪುಸ್ತಕ ಗ್ರಹಣ ಎನ್ನುವ ಕಥಾ ಸಂಕಲನ, ಜಿ.ಕೆ. ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ: ಗ್ರಾಮೀಣಾಭಿವೃದ್ಧಿಗಾಗಿ ನಬಾರ್ಡ್ ಸ್ಥಾಪಿಸಲಾಗಿದೆ. ಇದು ಯಾವ ರೀತಿಯ ಸಂಸ್ಥೆ? ಆಯ್ಕೆಗಳನ್ನು ನೋಡೋಣ. ನಿಗಮ, ಬ್ಯಾಂಕ್, ಮಂಡಳಿ, ಹೇಳಿ. ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಅಂಬರೀಷ್ ಅವರು. ಭಾರ್ಗವಿ? ಮಂಡಳಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಈಗ ನೋಡೋಣ. ಆಯ್ಕೆ 4 ಆಯೋಗ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ಯಾಂಕ್ ಆಗಿತ್ತು. ಅಮರೇಶ್ ಈ ಉತ್ತರ ಕೊಟ್ಟಿದ್ದಾರೆ. ಗ್ರಹಣ ಎನ್ನುವ ಈ ಕಥಾ ಸಂಕಲನ ಅಮರೇಶ್ ಅವರಿಗೆ ಕೊಟ್ಟಿದ್ದೇನೆ. ನಬಾರ್ಡ್ ಅಂದರೆ ಏನು ಅನ್ನೋ ವಿಚಾರವೇ ಅನೇಕ ಜನಕ್ಕೆ ಗೊತ್ತಿರೋದಿಲ್ಲ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. 1982ರಲ್ಲಿ ಆರಂಭವಾಗುತ್ತೆ ಈ ನಬಾರ್ಡ್ ಅನ್ನೋದು. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಏನೆಲ್ಲ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತೆ, ಆ ಚಟುವಟಿಕೆಗಳಿಗೆ ಅಗತ್ಯವಾದಂಥ ಬಂಡವಾಳವನ್ನು ಸಾಲ ರೂಪದಲ್ಲಿ ಕೊಡುವ ಯೋಜನೆ ಉಂಟು ಈ ಒಂದು ಬ್ಯಾಂಕಲ್ಲಿ. ಹಾಗಾಗಿ ರೈತರು ಈ ಬ್ಯಾಂಕಿನ ನೆರವನ್ನು ಪಡೆಯಬಹುದು. ಮುಂದಿನ ಪುಸ್ತಕ ವಿಚಿತ್ರ ಪಿಸುಮಾತು, ವೆಂಕಟೇಶ್ ಪ್ರಸಾದ್ HD ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಬಿ, ಬಿ, ಲಿ, ಬೆಂ, ನೆ. ಬಜರ್ ಒತ್ತಿದ್ದಾರೆ ಶಕುಂತಲಾ. ಬಿರು ಬಿಸಿಲಿನ ಬೆಂದ ಅಮರೇಶ್ ಮತ್ತು ಕೊಟ್ಟಿದ್ದಾರೆ ಶಕುಂತಲಾ. ತಾವು ಬೇಕಾದರೆ ಮುಂದುವರಿಸಬಹುದು. ಬಜರ್ ಒತ್ತದೆ ಉತ್ತರ ಕೊಡಬೇಕು. ಹೇಳಿ ಅಮರೇಶ್. ಬಿಸಿಲಿನಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಸಿಲಿವರೆಗೂ ಸರಿಯಾಗಿದೆ. ಹೇಳಿಮ್ಮ ಭಾರ್ಗವಿ. ಬಿರು ಬಿಸಿಲಿನಲ್ಲಿ ಅಲ್ಲ, ಆಗಲ್ಲ. ಉತ್ತರವನ್ನ ನೋಡಿ. ಬಿಸಿಲಿಗೆ ಬೆಂದ ನೆಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ರಾಮಾಯಣದ ಉಪಕಥೆಗಳು. ಸಂಪಾದಕರು YN ಗುಂಡೂರಾವ್. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 47 ಕೂಡು 53, 69 ಕಳೆ 44, 25 ಗುಣಿಸು 9, 180 ಭಾಗಿಸು 5. ಬಜರ್ ಒತ್ತಿದ್ದಾರೆ ಶಕುಂತಲಾ. ಅಂತಿಮ ಉತ್ತರ ಸರ್ 376. ಅಮರೇಶ್ ಮತ್ತು ಭಾರ್ಗವಿ ಉತ್ತರ ಹೇಳಿಪ್ಪ. 281 ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 100, 25, 225, 36 ಎಲ್ಲವನ್ನ ಕೂಡಿದ್ರೆ 386 ಬಂದಿದೆ. ಸರಿಯಾಗಿ ಬಂದಿದೆ ಅಲ್ವಾ? ತಪ್ಪಾಯ್ತಾ? ತಪ್ಪಾಯ್ತು. ಅಮರೇಶ್ ಎಲ್ಲಿ ತಪ್ಪಾಯ್ತು? -36 ಕರೆಕ್ಟ್ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜೀವನ ಸಾಧನೆಯನ್ನ ವಿವರಿಸುವಂತಹ ಪುಸ್ತಕ. VS ನಾರಾಯಣರಾವ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ
ಪ್ರಶ್ನೆ, ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬೂರುಗ, ಕದಂಬ, ಸುರಗಿ, ಮುತ್ತುಗ. ಮೊದಲಿಗೆ ಭಾರ್ಗವಿ, ಆನಂತರ ಅಮರೇಶ್. ಸುರಗಿ. ಎಷ್ಟನೇದಮ್ಮ? ಮೂರನೇದು. ಸುರಗಿ ಮೂರನೇದು. ಅಮರೇಶ್? ಕದಂಬ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮುತ್ತುಗ ಆಗಿತ್ತು. ಮುತ್ತುಗದ ಎಲೆ ನೋಡಿದ್ದೀರಾ? ಊಟ ಮಾಡಿದ್ದೀರಾ? ಊಟದ ಎಲೆ ಅಂತ ಹೇಳ್ತೇವೆ, ಇಸ್ತ್ರಿ ಎಲೆ ಅಂತ ಹೇಳ್ತೇವೆ, ಮುತ್ತುಗದ ಎಲೆ ಅಂತ ಹೇಳ್ತೇವೆ. ಈ ಮುತ್ತುಗದ ಮರದ ಎಲೆಗಳಿಂದ ಅದನ್ನು ಮಾಡೋದು ಅನೇಕ ಜನರಿಗೆ ಬದುಕನ್ನು ನಡೆಸೋದಕ್ಕೆ ಒಂದು ಆಧಾರ ಕೊಡ್ತಾ ಇತ್ತು. ಆ ಮುತ್ತುಗದ ಎಲೆಗಳನ್ನೆಲ್ಲ ತಂದು ಅದನ್ನು ಒಣಗಿಸಿ ಆದಮೇಲೆ ನೀರಲ್ಲಿ ನೆನೆಸಿ ಅದರಿಂದ ಈ ಊಟದ ಎಲೆಯನ್ನು ಸಿದ್ಧಪಡಿಸಿ ಮಾರಾಟ ಮಾಡಿ ಬದುಕನ್ನು ನಡೆಸ್ತಾ ಇದ್ರು. ಆದರೆ ಈ ಮುತ್ತುಗದ ಹೂವು ಇದೆಯಲ್ಲ, ಎಷ್ಟು ಕೆಂಪಾಗಿರುತ್ತೆ ಅಂತ ಹೇಳ್ತಂದ್ರೆ, ಹೂ ಬಿಡುವ ಕಾಲಕ್ಕೆ ಬಹಳಷ್ಟು ಎಲೆಗಳು ಉದುರು ಹೋಗುತ್ತೆ. 40ರಿಂದ 50 ಅಡಿ ಬೆಳೆಯುತ್ತೆ ಮರ ಇದು. ಹಾಗಾಗಿ ದೂರದಿಂದ ನೋಡಿದಾಗ ಇಡೀ ಕಾಡಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆಯೇನೋ, ಬೆಂಕಿಯ ಜ್ವಾಲೆ ಮೇಲಕ್ಕೆ ಏಳ್ತಾ ಇದೆಯೇನೋ ಎನ್ನುವ ರೀತಿಯಲ್ಲಿ ಮನಸ್ಸಿಗೆ ಭಾವನೆಯನ್ನು ಮೂಡಿಸುತ್ತೆ ಇದು ಮರ. ಮುತ್ತುಗ ಮರ ಅಥವಾ ಮುಳ್ಳು ಮುತ್ತುಗದ ಮರ ಅಂತ ಕರೀತಾರೆ ಇದನ್ನು. ಬ್ಯೂಟಿಯಾ ಮಾನೋಸ್ಪರ್ಮ ಅಂತ ಇದರ ವೈಜ್ಞಾನಿಕ ಹೆಸರು. ತಲೆ ಕೂದಲಿಗೆ ಬಣ್ಣವನ್ನು ಹಚ್ಚೋದಕ್ಕೆ ಈ ಹೂವನ್ನು ಬಳಸ್ತಾರೆ, ಬಟ್ಟೆಗಳಿಗೆ ಬಣ್ಣ ಹಚ್ಚೋದಕ್ಕೆ ಈ ಹೂವನ್ನು ಬಳಸ್ತಾರೆ. ಭಾರತೀಯರು ಹೀಗೆ ಹೂಗಳಿಂದ ಬಣ್ಣವನ್ನು ಬಳಸೋದನ್ನು ನೋಡಿ ಬ್ರಿಟಿಷರಿಗೆ ಎಷ್ಟು ಹೊಟ್ಟೆ ಉರಿ ಬಂತು ಅಂತ ಹೇಳ್ತಂದ್ರೆ, ಈ ಚಂಪಾರಣ್ ಸತ್ಯಾಗ್ರಹ ನೆನಪಿರಬೇಕು. ಗಾಂಧೀಜಿಯವರು ಬಂದು ಅಲ್ಲಿ ಹೋರಾಟ ನಡೆಸಿದಂಥ ಸ್ಥಳದಲ್ಲಿ ಯಾಕೆ ಈ ಹೋರಾಟ ನಡೀತು ಅಂದರೆ, ನೀಲಿಯನ್ನು ಬೆಳೆಸುವ ಹಕ್ಕು ಬ್ರಿಟಿಷರು ಹಿಡ್ಕೊಂಡು ಯಾರು ನೀಲಿ ಮರಗಳನ್ನು ಬೆಳೆಸ್ತಾರೋ ನೀವು ಸುಂಕ ಕೊಡಬೇಕು ಅಂತ ಏನು ಒಂದು ಒತ್ತಾಯ ನಡೆಸಿ ಹೋರಾಟ ನಡೀತು. ಹಾಗೆಯೇ ಈ ಬ್ಯೂಟಿಯ ಮಾನೋಸ್ಪರ್ಮಾದ ಮೇಲೂ ಸಹ ಕೆಂಪು ಬಣ್ಣವನ್ನು ಬೆಳೆಸ್ತಾ ಇದ್ದೀರಲ್ಲ, ನಮಗೆ ಸುಂಕ ಕೊಡಿ ಅಂತ ಕೇಳ್ತಾರೆ. ಹಾಗೆಯೇ ಬಹಳ ದಟ್ಟವಾದ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಗಿಡ ಇದು, ಮರ ಇದು ಈ ಬ್ಯೂಟಿಯ ಮಾನೋಸ್ಪರ್ಮ. ಮುಂದಿನ ಪುಸ್ತಕ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು. MK ರಂಗಪ್ಪ ಮಾದಲಗೆರೆ ಅವರು ಬರೆದಿರುವಂಥದ್ದು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಧ, ಮ, ದ, ಳಿ, ಳೆ, ಗೆ, ಸಿ. ಹೇಳಿ ಶಕುಂತಲಾ. ಇಳೆಗೆ ಮಳೆ ಇಳಿಸಿದ. ಇಳೆಗೆ ಮಳೆ ಇಳಿದ. ಇಳೆಗೆ ಮಳೆ ಇಳಿದ. ಅಮರೇಶ್. ಮಳೆಗೆ ಇಳಿದ ಮಸಿ. ಮಳೆಗೆ ಇಳಿದ ಮಸಿ. ಮಸಿ. ಭಾರ್ಗವಿ. ಉತ್ತರವನ್ನು ನೋಡೋಣ. ಧಗೆ ಇಳಿಸಿದ ಮಳೆ. ಬೇಸಿಗೆಯ ಧಗೆ ಕಡಿಮೆಯಾಗಿದೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸಾಕಷ್ಟು ಮಳೆಯಾಗಿ ಪ್ರದೇಶವೆಲ್ಲ ತಂಪಾಗಿದೆ. ಬಂದಿದೆ. ಪದಬಂಧವನ್ನು ನೋಡೋಣ. ಸುಳುಹುಗಳು ಈಗ ಬಂತು. ತನ್ನಲ್ಲಿ ತನಗೆ ಇರುವ ನಂಬಿಕೆ, ತನ್ನಿಂದ ಜನಿಸಿದ ಮಗ, ಉಸಿರನ್ನು ಬಿಡುವುದು. ಹೇಳಿ ಭಾರ್ಗವಿ. ಉತ್ತರ ಆತ್ಮಾಭಿಮಾನ. ಹೇಳಿ. ಆತ್ಮಾಭಿಮಾನ. ಆತ್ಮಾಭಿಮಾನ. ಅಮರೇಶ್. ಆತ್ಮವಿಶ್ವಾಸ. ಆತ್ಮವಿಶ್ವಾಸ. ಉತ್ತರವನ್ನು ನೋಡೋಣ. ಆತ್ಮವಿಶ್ವಾಸ ಉತ್ತರ ಸರಿಯಾಗಿದೆ. ಖುಷಿ ಪಡಲು ಕಾರಣ ಶೈಲೇಶ್ ಪಟವರ್ಧನ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಅಮರೇಶ್, ನಮಗೆ ಅವಕಾಶ ಸಿಗುತ್ತೆ. ತನ್ನಿಂದ ಜನಿಸಿದ ಮಗ. ತಮಗೆ ಗೊತ್ತಿಲ್ಲ ಅಂದರೆ ಶಕುಂತಲಾ ಅವರನ್ನು ಕೇಳ್ತೇನೆ. ಶಕುಂತಲಾ. ಸರ್, ಆತ್ಮಜ. ಉತ್ತರವನ್ನು ನೋಡೋಣ.
ಆತ್ಮಜ ಉತ್ತರ ಸರಿಯಾಗಿದೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಮೊದಲು ಬರೆದಿರುತ್ತಿದ್ದಾರೆ ಶಕುಂತಲಾ, ಆನಂತರ ಅಮರೇಶ್. ಶಕುಂತಲಾ. ಸರ್, ಉಸಿರನ್ನು ಬಿಡುವುದಲ್ಲ, ನಿಶ್ವಾಸ. ನಿಶ್ವಾಸ. ಅಮರೇಶ್. ವಿಶ್ವಾಸ. ಉತ್ತರವನ್ನು ನೋಡೋಣ. ನಿಶ್ವಾಸ ಉತ್ತರ ಸರಿಯಾಗಿದೆ. ಬಿನ್ನಪ OL ನಾಗಭೂಷಣ ಸ್ವಾಮಿ ಅವರು ಅನುವಾದ ಮಾಡಿದಂಥ ಟಾಲ್ಸ್ಟಾಯ್ ಅವರ ಕೃತಿ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಭಾರ್ಗವಿ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಸೋಸಿ ನೋಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೂಲಂಕುಷವಾಗಿ ಪರೀಕ್ಷಿಸು, ಬೆಂಕಿಗೆ ಹಾಕಿ ಪರೀಕ್ಷಿಸು. ಕೂಲಂಕುಷವಾಗಿ ಪರೀಕ್ಷಿಸು. ಮುಂದಿನ ಪ್ರಶ್ನೆ. ಅನ್ನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಓದನ, ಓಪಾದಿ. ಓಪಾದಿ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ಮೋಕ್ಷದಾಯಕ ಸಪ್ತಪುರಿಗಳಲ್ಲಿ ಒಂದಾಗಿದೆ? ಕಂಚಿ, ಕಾಳಹಸ್ತಿ. ಕಾಳಹಸ್ತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕತ್ತೆಗೇನು ಗೊತ್ತು? ಕರ್ಪೂರದ ವಾಸನೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೆಗ್ಗಿಲ ಮುಳ್ಳನ್ನು ತುಳಿಯಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸೋಸಿ ನೋಡು, ಕೂಲಂಕಷವಾಗಿ ಪರೀಕ್ಷಿಸು ಸರಿಯಾಗಿದೆ. 2 ಉತ್ತರ. ಅನ್ನ, ಓದನ, ಓಪಾದಿ ಅಂತ ತಾವು ಹೇಳಿದ್ರಿ. ಓದನ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಕಂಚಿಯಾಗಿತ್ತು, ಕಾಳಹಸ್ತಿ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಕತ್ತೆಗೇನು ಗೊತ್ತು? ಕರ್ಪೂರದ ವಾಸನೆ. ಕರ್ಪೂರ ವಾಸನೆ, ಕಸ್ತೂರಿ ಪರಿಮಳ. ಪರವಾಗಿಲ್ಲ, ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ನೆಗ್ಗಿಲ ಮುಳ್ಳನ್ನು ತುಳಿಯಲಾರೆ ಅಂದರೆ ಚೇಳು. ಯಾರಾದರೂ ತುಳಿತಾರಾ? ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಮರೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಪ್ರಶ್ನೆಗಳನ್ನು. ಮೊದಲ ಪ್ರಶ್ನೆ. ಸ್ವಸ್ಥವಾಗಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸುಮ್ಮನಿರು, ಆರೋಗ್ಯವಾಗಿರು. ಆರೋಗ್ಯವಾಗಿರು. ಮುಂದಿನ ಪ್ರಶ್ನೆ. ಬೇಯಿಸಿದ ಆಹಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಓಗರ, ಲೋಗರ. ಓಗರ. ಮುಂದಿನ ಪ್ರಶ್ನೆ. ಸರಸ್ವತಿಯ ವೀಣೆಯ ಹೆಸರೇನು? ಕಚ್ಚಪಿ, ಕಚ್ಚಪ. ಕಚ್ಚಪ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಕುಳ್ಳ ಹುಳ್ಳಗೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಿನ ಮನೆ, ಬಡಿಗ ಮಾಡದ ಮನೆ, ಬಾಚಿ ಕೆತ್ತದ ಮನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸ್ವಸ್ಥವಾಗಿರು ಅಂದರೆ ಸುಮ್ಮನಿರು, ನುಡಿಗಟ್ಟಾಗಿ. ಅರ್ಥ ಕೇಳಿದ್ರೆ ಆರೋಗ್ಯವಾಗಿರು ಅಂತ ಬರುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರ ಬೇಯಿಸಿದ ಆಹಾರ, ಓಗರ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಉತ್ತರ ಸರಸ್ವತಿ ವೀಣೆಯ ಹೆಸರು ಕಚ್ಚಪಿ. 4ನೇ ಪ್ರಶ್ನೆಗೆ ಉತ್ತರ ಕಳ್ಳನ ಮನಸ್ಸು ಹುಳ್ಳಗೆ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ ಇದು ಹುತ್ತವಾಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶಕುಂತಲಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಸೊನ್ನೆಯಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಇಲ್ಲವಾಗು, ಮರಣ ಬರು. ಇಲ್ಲವಾಗು. ಮುಂದಿನ ಪ್ರಶ್ನೆ. ಸುಣ್ಣಕಲ್ಲು, ಬೆಣಚುಕಲ್ಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಕರ, ಕಂಕರಿ. ಕಂಕರ. ಮುಂದಿನ ಪ್ರಶ್ನೆ. ಕಣಿಕ ಯಾರ ಮಂತ್ರಿಯಾಗಿದ್ದ? ಪಾಂಡು, ಧೃತರಾಷ್ಟ್ರ. ಧೃತರಾಷ್ಟ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾರ್ಯವಾಸಿ ಕತ್ತೆ ಕಾಲಾದರೂ ಕತ್ತೆ ಕಾಲು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸರ್ಕಾರಿ ಒಡ್ಡಿನ ಮ್ಯಾಲ ಸರ್ಪ ಬಿದ್ದೈತಿ, ಹಿಡ್ಕೊಂಡು ಬಂದ್ರ ಹಿಡೀ ಬಂಗಾರ ಕೊಡ್ತೇನೆ. ಯಾವುದೇ ಸರ್ಪ ತಿಳ್ಕೋಬೇಕಾಗಿದೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಸೊನ್ನೆಯಾಗೋ, ಇಲ್ಲವಾಗೋ ಸರಿಯಾಗಿದೆ. 2 ಉತ್ತರ ಸುಣ್ಣಕಲ್ಲು, ಬೆಣಚುಕಲ್ಲು, ಕಂಕರ ಸರಿಯಾಗಿದೆ. 3 ಉತ್ತರ ಕಣಿಕ ಧೃತರಾಷ್ಟ್ರನ ಮಂತ್ರಿಯಾಗಿದ್ದ ಸರಿ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ ಕಾರ್ಯವಾಸಿ ಕತ್ತೆ ಕಾಲು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಾಮನ ಬಿಲ್ಲು ಆಗಿತ್ತು. 4 ಪ್ರಶ್ನೆಗಳಿಗೆ
ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವಂಥ ಕ್ಷಣ ಈಗ ಬಂತು. ಮೊದಲು ಭಾರ್ಗವಿ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಅಮರೇಶ್ ಅವರಿಗೆ 3-2 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಶಕುಂತಲಾ ಅವರಿಗೆ 7 ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.